ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್ಗೆ ಕರೆ. ಕರ್ನಾಟಕದಲ್ಲಿ ಕೆಸಿಡಿಎ ವರ್ಸಸ್ ಕೆಪಿಆರ್ಡಿಒ ನಡುವೆ ತಿಕ್ಕಾಟ. ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಕರೆ. ಕರ್ನಾಟಕದಲ್ಲಿ ಕೆಸಿಡಿಎ ವರ್ಸಸ್ ಕೆಪಿಆರ್ಡಿಒ ನಡುವೆ ತಿಕ್ಕಾಟ. ಒಂದು ಬಣದಿಂದ ಬಂದ್, ಇನ್ನೊಂದು ಬಣದಿಂದ ನೈತಿಕ ಬೆಂಬಲ. ಕೆಸಿಡಿಎ ಬಣದಿಂದ ಬಂದ್ಗೆ ಬೆಂಬಲ ಘೋಷಣೆ. ಕೆಪಿಆರ್ಡಿಒ ಬಣದಿಂದ ಬಂದ್ಗೆ ನೈತಿಕ ಬೆಂಬಲ ಅಷ್ಟೇ. ಕೆಪಿಆರ್ಡಿಒ ಅಡಿ 20,000ಕ್ಕೂ ಹೆಚ್ಚು ಶಾಪ್ಗಳು ನೋಂದಣಿ. ಕೆಸಿಡಿಎ ಅಡಿಯಲ್ಲಿ ಸುಮಾರು 5,000 ಮೆಡಿಕಲ್ಸ್ ರಿಜಿಸ್ಟರ್. ಅಶ್ವವೇಗ ನ್ಯೂಸ್ಗೆ ಕೆಪಿಆರ್ಡಿಒ ಅಧ್ಯಕ್ಷ ಜೈರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಔಷಧ ಮಾರಾಟ ನಿಷೇಧಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳ ಉಳಿವಿಗೆ ಹೋರಾಟ ನಡೀತಾ ಇದೆ. ಪ್ರತಿಭಟನೆ ಮನವಿ ಮೂಲಕ ಸರ್ಕಾರಕ್ಕೆ ತಲುಪಿಸಬೇಕು. ಏಕಾಏಕಿ ಮೆಡಿಕಲ್ ಶಾಪ್ ಬಂದ್ ಮಾಡೋದ್ರಿಂದ ರೋಗಿಗಳಿಗೆ ತೊಂದರೆ. ನಮ್ಮ ಸಂಘಟನೆಯಿಂದ ಬಂದ್ಗೆ ಬೆಂಬಲ ಇಲ್ಲ. ಕಪ್ಪು ಪಟ್ಟಿ ಧರಿಸಿ ಬಂದ್ಗೆ ನೈತಿಕ ಬೆಂಬಲ ಕೊಡ್ತೇವೆ, ಆದರೆ ಶಾಪ್ಗಳನ್ನು ಬಂದ್ ಮಾಡೋದಿಲ್ಲ. ಅಶ್ವವೇಗ ನ್ಯೂಸ್ಗೆ ಕೆಪಿಆರ್ಡಿಒ ಅಧ್ಯಕ್ಷ ಜೈರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೇಳಲಾಗ್ತಾ ಇತ್ತು, 70% ಓಪನ್ ಇದ್ರೆ 30% ಬಂದ್ ಮಾಡಲಾಗುತ್ತೆ ಅಂತ. ಯಾಕೆ 70% ಅಂತ ಅಂದರೆ, ಮೆಡಿಕಲ್ ಶಾಪ್ ಬಂದ್ ಯಾಕೆ? ನಕಲಿ ಔಷಧಿ ಚೀಟಿಗಳ ಬಳಕೆ ಮಾಡಿ ಔಷಧಿ ಮಾರಾಟ ಆಗ್ತಾ ಇದೆ. ರೋಗ ನಿರೋಧಕ ಚಟ ಉಂಟು ಮಾಡುವ ಔಷಧಿ ದುರುಪಯೋಗ ಆಗ್ತಾ ಇದೆ. ರೋಗಿ ಮತ್ತು ಫಾರ್ಮಸಿಸ್ಟ್ ನಡುವೆ ನೇರ ಸಂಪರ್ಕದ ಕೊರತೆ. ನಕಲಿ ಮತ್ತು ಸರಿಯಾಗಿ ಸಂಗ್ರಹಿಸದ ಔಷಧಿಗಳ ಅಪಾಯ. ಅತಿಯಾದ ಡಿಸ್ಕೌಂಟ್ ನೀತಿಯಿಂದ ವ್ಯಾಪಾರಕ್ಕೆ ಸಮಸ್ಯೆ ಆಗ್ತಾ ಇದೆ. ಭಾರಿ ರಿಯಾಯಿತಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ಅಪಾಯ. ಇದು ಇ ಫಾರ್ಮಸಿಯಿಂದ ಮಾರುಕಟ್ಟೆಯಲ್ಲಿ ಏಕಾಧಿಪತ್ಯ ನೀತಿ. ನಿಯಂತ್ರಣವಿಲ್ಲದ ಆನ್ಲೈನ್ ಔಷಧ ಮಾರಾಟ. ಆನ್ಲೈನಲ್ಲಿ ನಾವೀಗ ಕೆಲವೊಂದು ಆ್ಯಪ್ಗಳಲ್ಲಿ ನೋಡಿದಾಗ ಇಮಿಡಿಯೇಟ್ ಆಗಿ ನಮಗೆ ಆರ್ಡ್ರ್ ಮಾಡಿದರೆ ತಗೊಂಬಂದು ಕೊಡ್ತಾರೆ ಔಷಧಿಗಳನ್ನು. ಇದರಿಂದ ಶಾಪ್ ಇಟ್ಕೊಂಡು ಕೂತಿರ್ತೀವಲ್ಲ, ನಮಗಿದ್ರಿಂದ ತೊಂದರೆ ಆಗ್ತಾ ಇದೆ. ನಮ್ಮ ವ್ಯಾಪಾರಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು ಮೆಡಿಕಲ್ ಅಂದರೆ ಮೆಡಿಸಿನ್ ಕೊಡಬೇಕು ಅಂತ ಅಂದರೆ ಒಂದು ರಿಸಿಪ್ಟ್ ಇರಬೇಕಾಗುತ್ತೆ. ರಿಸಿಪ್ಟನ್ನ ತೆಗೆದುಕೊಂಡು ಹೋಗಿ ನಾವು ಔಷಧಿನ ತೆಗೆದುಕೊಂಡು ಬರ್ತೀವಿ. ಬಟ್ ಇಲ್ಲಿ ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡಿದ್ರೆ ಬಂದುಬಿಡುತ್ತೆ. ಇದನ್ನು ಯಾವ ರೀತಿಯಾಗಿ ಸೇವನೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥ ಗೊಂದಲದಲ್ಲಿ ಅಪಾಯ ಉಂಟಾಗುತ್ತೆ. ಇನ್ನು ಪ್ರಮುಖ ಬೇಡಿಕೆಗಳೇನು? ಸರ್ಕಾರ ಸಣ್ಣ ಔಷಧಿ ವ್ಯಾಪಾರಿಗಳನ್ನು ರಕ್ಷಿಸಬೇಕು. ಇನ್ನು ವೈದ್ಯರ ಚೀಟಿ ಇಲ್ಲದೆ ಔಷಧಿ ಮಾರಾಟ ಅಕ್ರಮ ಎಂದು ಪರಿಗಣಿಸಬೇಕು. ಸಾರ್ವಜನಿಕ ಹಿತದೃಷ್ಟಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಿ. ಆನ್ಲೈನ್ ಔಷಧಿ ಮಾರಾಟ ಬಂದ್ ಮಾಡಬೇಕು. GSR 220 ಇ ಫಾರ್ಮಸಿ ಹಿಂಪಡೆಯಬೇಕು. ಅಕ್ರಮ ಇ ಫಾರ್ಮಸಿಗಳನ್ನು ಬಂದ್ ಮಾಡಬೇಕು. ಅತಿಯಾದ ಡಿಸ್ಕೌಂಟ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಸಣ್ಣ ಔಷಧಿ ವ್ಯಾಪಾರಿಗಳನ್ನು ರಕ್ಷಿಸಬೇಕು. ಅತಿಯಾದ ಡಿಸ್ಕೌಂಟ್ ಅಂದರೆ, ಈಗ ಆನ್ಲೈನ್ನಲ್ಲಿ ನಾವು ಪರ್ಚೇಸ್ ಮಾಡಬೇಕು ಅಂತ ಅಂದಾಗ ಡಿಸ್ಕೌಂಟ್ಗಳು ಸಿಗುತ್ತೆ. ಇಲ್ಲೇ ಡಿಸ್ಕೌಂಟ್ ಸಿಗುತ್ತೆ ಅಪ್ಪ, ಮತ್ತೆ ಯಾಕೆ ಹೋಗಿ ಅಲ್ಲಿ ಔಷಧಿ ಅಂಗಡಿ ತೆಗೆದುಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾರೆ ಜನ. ಈಗ ಒಂದು ಔಷಧಿಗೆ ಎಷ್ಟು ಪ್ರಮಾಣದಲ್ಲಿ ದುಡ್ಡು ಬೇಕೋ, ಎಷ್ಟು ಕೊಡಬೇಕಾಗುತ್ತೆ ಅಷ್ಟು ತೆಗೆದುಕೊಳ್ಳಿ. ಅದಕ್ಕಿಂತ ಕಮ್ಮಿ ತೆಗೆದುಕೊಳ್ತಾರೆ ಅಂತ ಅಂದರೆ ಅಲ್ಲಿ ಏನಾದರೂ ನಕಲಿ ಇದೆಯಾ, ಕಾಪಿ ಏನಾದರೂ ಅಲ್ಲಿ ವ್ಯಾಪಾರ ಆಗ್ತಾ ಇದೆಯಾ, ಮಾರಾಟ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಇಲ್ಲಿ ಹೆಚ್ಚಾಗಿ ಮೂಡಿ ಬರುತ್ತೆ. ಇನ್ನು ರಿಸಿಪ್ಟ್ ಅನ್ನೋದು ಬೇಕೇ ಬೇಕಲ್ವಾ? ಇನ್ನು ಹೇಗಿದೆ ಮೆಡಿಕಲ್ಸ್ ಬಂದ್ ಬಿಸಿ ಅಂತ ನೋಡೋದಾದರೆ, ಮೈಸೂರಲ್ಲಿ ಬಂದ್ 100% ಇಲ್ಲ. ದಕ್ಷಿಣ ಕನ್ನಡ 80% ಬಂದಿದೆ. ಬೆಂಬಲ ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅಂತ. ಇನ್ನು ಕೊಡಗು 100% ಬಂದ್. ಇನ್ನು ಉಡುಪಿಯಲ್ಲಿ 90% ಬಂದಿದೆ, 90% ಬೆಂಬಲ ಇದೆ. ಹುಬ್ಬಳ್ಳಿಯಲ್ಲಿ 100% ಬಂದ್ ಇಲ್ಲ, ಅಲ್ಲಿ ಅಷ್ಟು ಬೆಂಬಲ ಸಿಗ್ತಾನೇ ಇಲ್ಲ. ಇನ್ನು ಕಲಬುರಗಿ 50% ನೋ ಬಂದ್. ಬೆಂಗಳೂರು 90% ಬಂದಿಲ್ಲ. ರಾಮನಗರ 100% ನೋ ಬಂದ್. ಶಿವಮೊಗ್ಗ 65% ಬಂದಿದೆ. ಕೆಲವೊಂದು ಜಿಲ್ಲೆಗಳು ಬೆಂಬಲವನ್ನು ಸೂಚಿಸಿದ್ರೆ ಕೆಲವೊಂದು ಕಡೆ ಬೆಂಬಲ ಸಿಗ್ತಾ ಇಲ್ಲ. ತುಮಕೂರಿನಲ್ಲೂ ಕೂಡ 60% ಬಂದಿದೆ. ಮೈಸೂರಿನಲ್ಲಿ
ಯಾವುದೇ ಮೆಡಿಕಲ್ ಶಾಪ್ ಬಂದ್ ಆಗೇ ಇಲ್ಲ, 100% ಓಪನ್ ಇದ್ದಾವೆ ಎಲ್ಲ ಸಹಿತ. ದಕ್ಷಿಣ ಕನ್ನಡದಲ್ಲಿ 80% ಬಂದು, ಕೊಡಗುನಲ್ಲಿ ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ, 100% ಬಂದಿದೆ. ಇನ್ನು ಉಡುಪಿಯಲ್ಲಿ ಕೂಡ 90% ಬಂದಿದೆ. ಕೆಲವೊಂದು ಕಡೆ ಬಂದಿದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಬಂದಿಲ್ಲ. ಇನ್ನು ಹುಬ್ಬಳ್ಳಿಯಲ್ಲಿ ನೋಡಿ ಬೆಂಬಲವೇ ಸಿಗ್ತಾ ಇಲ್ಲ, ಹೀಗಾಗ್ತಾ ಇದೆ. ಸೊ ಇದರಿಂದ ಈ ಒಂದು ಪ್ರೊಟೆಸ್ಟ್ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ತಟ್ಟುತ್ತೆ ಕಾದು ನೋಡಬೇಕು.